ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಮನಸ್ಸು ಅಂದರೆ ಮಿಥುನ ರಾಶಿಯವರ ಮೈಂಡ್ ಸೆಟ್ ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮಿಥುನ ರಾಶಿ ಅನ್ನೋದು ಒಂದು ಡ್ಯೂಯಲ್ ಸೈನ್, ಅಂದರೆ ದಿಸ್ವಭಾವ ರಾಶಿ ಮತ್ತು ಬುಧನ ರಾಶಿ ಅಂತ ಹೇಳ್ಬೋದು. ಮಿಥುನ ರಾಶಿ ಈ ಥರ ಇದ್ದಾಗ ಇವರ ಮೈಂಡ್ ಸೆಟ್ ಯಾವ ಥರ ಇರ್ತದೆ, ಇವ್ರ ಮನಸ್ಸು ಯಾವ ಥರ ಇರ್ತದೆ ಅಂತ ನೋಡೋಣ. ಸಾಮಾನ್ಯವಾಗಿ ಮಿಥುನ ರಾಶಿಯವರ ಮೊದಲನೇದಾಗಿ ಇವರ ಮನಸ್ಸಿನಲ್ಲಿ ಇರೋದು ಅಂತ ಹೇಳಿದ್ರೆ, ಹೆಚ್ಚಾಗಿ ಇವರ ಸಹೋದರರ ಬಗ್ಗೆ ಇವರಿಗೆ ಸ್ವಲ್ಪ ಕೇರಿಂಗ್ ಇರ್ತದೆ ಮೈಂಡಲ್ಲಿ. ಈ ಮಿಥುನ ರಾಶಿಯವರಿಗೆ ಸಹೋದರರ ಬಗ್ಗೆ ತುಂಬ ಒಂದು ಕೇರಿಂಗ್ ಇರ್ತದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ಮಿಥುನ ರಾಶಿಯವರಿಗೆ ಅಂತ ಹೇಳಿದ್ರೆ, ಈ ತಂಗಿ ಅಥವಾ ತಮ್ಮ ಇದ್ದರೆ ಅವ್ರ ಬಗ್ಗೆ ಮೈಂಡಲ್ಲಿ ತುಂಬ ಒಲವಿರ್ತದೆ ಅಂತ ಹೇಳ್ಬೋದು. ಮತ್ತು ಅದರಲ್ಲೂ ಕೂಡ ಈ ಫ್ರೆಂಡ್ಸ್ ಬಗ್ಗೆನೂ ಕೂಡ ಇವರಿಗೆ ಮನಸ್ಸಲ್ಲಿ ತುಂಬ ಒಂದು ಒಳ್ಳೆಯ ಭಾವನೆ ಇರ್ತದೆ. ಮತ್ತು ಯಾವಾಗಲೂ ಕೂಡ ನಾನು ಕಮ್ಯುನಿಕೇಷನ್ ಮಾಡಬೇಕು, ಈ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕು, ಈ ಥರ ಒಂದು ಇರ್ತದೆ. ಮತ್ತು ನೆಕ್ಸ್ಟು ಈ ಮಿಥುನ ರಾಶಿಯವರ ತಲೆಯಲ್ಲಿ ಇರೋದು ಅಂತ ಹೇಳಿದ್ರೆ, ಒಂದು ಕಲಿಕೆ ಅಂದರೆ ಲರ್ನಿಂಗ್ ಅಂತಾರಲ್ಲ, ಲೈಫಲ್ಲಿ ಏನಾದರೂ ಒಂದು ಕಲಿಬೇಕು ಅಂತ ತುಂಬ ಒಂದು ಈ ಮಿಥುನ ರಾಶಿಯವರ ಮನಸ್ಸಲ್ಲಿ ಇರ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಂತ ಹೇಳಿದ್ರೆ, ಇವರಿಗೆ ಪ್ರಯತ್ನದಲ್ಲಿ ತುಂಬ ಒಂದು ನಂಬಿಕೆ ಇರ್ತದೆ. ಇವರಿಗೆ ಈ ಮಿಥುನ ರಾಶಿಯವರ ಮೈಂಡ್ ಸೆಟ್ಟಲ್ಲಿ ಪ್ರಯತ್ನದ ಬಗ್ಗೆ ತುಂಬ ಒಂದು ನಂಬಿಕೆ ಇರ್ತದೆ. ಅಂದರೆ ಅದು ಫೇಲ್ ಆಗಲಿ ಅಥವಾ ಪಾಸ್ ಆಗಲಿ, ಒಟ್ಟಾರೆ ತಮ್ಮ ಪ್ರಯತ್ನ ಒಂದು ತಾವು ಮಾಡಬೇಕು ಅಂತ ಇವ್ರ ತಲೆಯಲ್ಲಿ ತುಂಬ ಒಂದು ಇರ್ತದೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ ಪ್ರಯತ್ನ ಇಲ್ಲದೆ ಇರಬಾರ್ದು, ಏನಾದರೂ ಒಂದು ಪ್ರಯತ್ನದಲ್ಲಿ ಲೈಫಲ್ಲಿ ಏನಾದರೂ ಒಂದು ಪ್ರಯತ್ನ ಮಾಡ್ತಾ ಇರಬೇಕು ಅಂತ ತುಂಬ ಇವರಿಗೊಂದು ಮೈಂಡಲ್ಲಿ ಇರ್ತದೆ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಮಿಥುನ ರಾಶಿಯವರು ಸ್ವಲ್ಪ ಇವರ ಪ್ರೇಮ ಬಗ್ಗೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ತಮ್ಮ ಸಂಗಾತಿ ಅಥವಾ ಪ್ರೇಮಿ ತುಂಬ ಒಂದು ರೊಮ್ಯಾಂಟಿಕ್ ಆಗಿರಬೇಕು, ತಮ್ಮ ಹತ್ರ ಒಂದು ಸ್ವಲ್ಪ ತುಂಬ ಅಟ್ಯಾಚ್ಡ್ ಆಗಿರಬೇಕು ಅಂತ ಒಂದು ಭಾವಿಸ್ತಾರೆ. ತಮ್ಮ ಸಂಗಾತಿ ಅಥವಾ ಲವರು ತುಂಬ ಒಂದು ಆರ್ಟಿಸ್ಟಿಕ್ ಆಗಿರಬೇಕು, ಈ ಕಲೆಯಲ್ಲಿ ತುಂಬ ಒಂದು ಇಂಟ್ರೆಸ್ಟ್ ಇರಬೇಕು, ಮತ್ತು ತುಂಬ ರೊಮ್ಯಾಂಟಿಕ್ ಆಗಿರಬೇಕು ಅಂತ ಇವರು ಅಂದ್ಕೋತಾರೆ. ಮತ್ತು ತುಂಬ ಒಂದು ಚೆಂದ ಇರಬೇಕು, ಅಟ್ರಾಕ್ಟಿವ್ ಆಗಿರಬೇಕಂತ ಈ ಮಿಥುನ ರಾಶಿಯವರು ತಮ್ಮ ಸಂಗಾತಿಯ ಬಗ್ಗೆ ಅಂದ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬಂದುಬಿಟ್ಟು ನೆಕ್ಸ್ಟು ಇವರ ಲೈಫ್ ಪಾರ್ಟ್ನರ್ ಅಂದರೆ ಮದುವೆ ಆಗುವ ಸಂಗಾತಿಯ ಬಗ್ಗೆ ಇವರ ಮನಸ್ಸಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ತುಂಬ ಒಂದು ಜ್ಞಾನಿ ಆಗಿರಬೇಕಂತ ಇವರು ಅಂದ್ಕೋತಾರೆ. ಈ ತಮ್ಮ ಲೈಫ್ ಪಾರ್ಟ್ನರ್ ಇದ್ದಾರಲ್ಲ, ತುಂಬ ಒಂದು ಜ್ಞಾನಿ ಆಗಿರಬೇಕು, ತುಂಬ ನಾಲೆಜ್ ಇರಬೇಕು, ತಮಗಿಂತ ಅವರಿಗೆ ನಾಲೆಜ್ ಜಾಸ್ತಿ ಇರಬೇಕು ಅಂತ ಇವರು ತುಂಬ ಅಂದ್ಕೋತಾರೆ. ಅಂದರೆ ಸ್ವಲ್ಪ ತುಂಬ ಲೈಫಲ್ಲಿ ಸಪೋರ್ಟಿವ್ ಇರಬೇಕು ಅಂತ ಹೇಳ್ತಾರೆ. ತಮಗೆ ಸಪೋರ್ಟಿವ್ ಆಗಿ, ತಮಗೆ ಮಾರ್ಗದರ್ಶಕರಾಗಿ ತಮ್ಮ ಸಂಗಾತಿ ಇರಬೇಕಂತ ಇವರು ಈ ಮಿಥುನ ರಾಶಿಯವರ ಸಂಗಾತಿಯ ಬಗ್ಗೆ ಅಂದ್ಕೋತಾರೆ ಅಂತ ಹೇಳ್ಬೋದು. ಮತ್ತು ಈ ಮಿಥುನ ರಾಶಿಯವರ ಈ ಜಾಬ್ ಬಗ್ಗೆ ಯಾವ ಥರ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ತಮ್ಮ ಜಾಬಲ್ಲಿ ಅಂದರೆ ತಾವು ಮಾಡುವಂಥ ವೃತ್ತಿಯಲ್ಲಿ ತುಂಬ ಒಂದು ಹಣ ಮಾಡಬೇಕಂತ ಇವ್ರ ಮೈಂಡ್ ಸೆಟ್ಟಲ್ಲಿ ತುಂಬ ಒಂದು ಇರ್ತದೆ. ಮತ್ತು ಸಾಮಾನ್ಯವಾಗಿ ಈ ಮಿಥುನ ರಾಶಿಯವರು ಅಂದರೆ ಈ ಜಾಬಲ್ಲಿ ತುಂಬ ಒಂದು ಟಾಪಲ್ಲಿ ಇರಬೇಕಂತ ಅಂದ್ಕೋತಾರೆ. ಮತ್ತು ಸ್ವಲ್ಪ ಈ ಟೀಚಿಂಗ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ ಇವರಿಗೆ. ಇವ್ರ ಮನಸ್ಸಲ್ಲಿ ಜಾಬಿಗೆ ಹೋದರೆ ಟೀಚಿಂಗ್ ಫೀಲ್ಡಲ್ಲಿ ಮತ್ತು ಬೇರೆಯವರಿಗೆ ಮಾರ್ಗದರ್ಶಕವಾಗಿರುವಂಥ ಫೀಲ್ಡಲ್ಲಿ ಇರಬೇಕಂತ ಅಂದ್ಕೋಬೋದು ಇವರು. ಮತ್ತು ಜಾಬಲ್ಲಿ ತುಂಬ ಹಣ ಮಾಡಬೇಕು ಅಂತ ಅಂದ್ಕೋತಾರೆ ಇವರು. ಈ ಥರ ಎಲ್ಲ ಇರ್ತದೆ. ಇದು ಮಿಥುನ ರಾಶಿಯವರ ಮನಸ್ಸಿನ ಬಗ್ಗೆ ವಿಡಿಯೋ. ಇದು ಸಣ್ಣ ವಿಡಿಯೋ, ಇದರಲ್ಲಿ ಜಾಸ್ತಿ ಹೇಳಿಲ್ಲ. ಯಾಕಂದರೆ ಇದರಲ್ಲಿ ಜಾಸ್ತಿ ಹೇಳಿದರೆ ಮೈಂಡ್ ಸೆಟ್ ಬಗ್ಗೆ ಹೇಳಿದರೆ ಇದು ಗಂಟೆಗಟ್ಟಲೆ ಬೇಕು. ಯಾಕಂದರೆ ಸಿಂಪಲಾಗಿ ಮಾಡಿರುವಂಥ ವಿಡಿಯೋ. ನಮಸ್ಕಾರ.